Namaskara. Welcome back to my YouTube channel VJ Saundarya Vlogs and welcome back to one more new vlog. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ನೋಡಿದ್ರಿ ಡೇ 2ದು. ಸೊ ನಾವು ಮನೆಗೆ ಶಿಫ್ಟ್ ಆದ್ಮೇಲೆ ಡೇ 3 ನ ವ್ಲಾಗ್ ಹಾಗೆ 4-5 3 ಡೇಸ್ ವ್ಲಾಗ್ ಇದೇ ಒಂದು ವಿಡಿಯೋಲಿ ಕ್ಲಿಪ್ಪಿಂಗ್ ನ ಆಡ್ ಮಾಡಿದೀನಿ. ಸೊ ಡೇ 3 ಆಫ್ಟರ್ನೂನ್ ಹಂಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ನಾವು ಬಂದ್ವಿ ವಿಶಾಲ್ ಮಾರ್ಟ್ಗೆ. ಕೆಲವೊಂದು ಶಾಪಿಂಗ್ ಮಾಡೋದಿತ್ತು. ಸೊ ಹಾಗಾಗಿ ಎಷ್ಟೇ ಶಾಪಿಂಗ್ ಮಾಡಿದ್ರು ಏನಾದ್ರೂ ಒಂದು ಮಿಸ್ ಮಾಡಿರ್ತೀವಿ. ಹಾಗಾಗಿ ನಾನು ನನ್ನ ತಂಗಿ ಇಬ್ರು ಬಂದಿದೀವಿ. ಸೊ ಬನ್ನಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಏನೋ ಪರ್ಚೇಸ್ ಮಾಡಕ್ಕೋದು ಇಷ್ಟು ಪರ್ಚೇಸ್ ಮಾಡಿದ್ವಿ. ಆಗುತ್ತೆ ಒಂದ್ 8,000-10,000 ಬಿಲ್. ಇವಳಿಂದಾನೆ ಬಿಲ್ ಒಂದು 10,000 ಆಗತ್ತೆ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ 4,500ಕ್ಕೆ ಮುಗ್ದಿದೆ. ಒಳ್ಳೇದಾಯ್ತು ಅನ್ಕೊಂಡು ಅಲ್ಲಿಂದ ನಾವು ನರ್ಸರಿಗೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ನಾನು ಟೆರೇಸ್ ಗಾರ್ಡನಿಂಗ್ ತರ ಏನಾದ್ರು ಮಾಡೋಣ ಪಾಟ್ಸ್ ಎಲ್ಲ ಇಟ್ಬಿಟ್ಟು ಅಂತ ಹೋಗಿದ್ದೆ. ಬಟ್ ನನಗ್ ಬೇಕಾಗಿರೋಂಥ ಪ್ಲಾನ್ಸ್ ಯಾವುದು ಇರ್ಲಿಲ್ಲ. ತುಳಸಿ ಗಿಡ ಮಾತ್ರ ತುಂಬಾನೇ ಫ್ರೆಶ್ ಆಗಿತ್ತು. ನನ್ಗೆ ಹೋಗಿದ ತಕ್ಷಣ ಈ ಪಾಟ್ನ ಎತ್ಕೊಂಡೆ. ಸರಿ ಇದನ್ನ ತಗೊಂಡು ಹೋಗಿ ಮನೇಲಿ ಇಟ್ಟು ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ರೂಪೇಶ್ದು ಇಷ್ಟು ಎಲ್ಲ ಶರ್ಟ್ಸ್ ನಾನು ಐರನಿಂಗ್ ಕೊಟ್ಟಿದ್ದೆ. ಅದನ್ನ ಲಡ್ಡು ತಗೊಂಡು ಹೊರಗಡೆ ಬಂದ. ಹಾಗೇನೆ ಯದುವೀರ್ದು ಪಿಗ್ಗಿ ಬ್ಯಾಂಕ್ ಫುಲ್ಲು ತುಂಬೋಗ್ಬಿಟ್ಟಿತ್ತು. ಸರಿ ಓಕೆ ಓಪನ್ ಮಾಡ್ಬಿಟ್ಟು ಎಷ್ಟಾಗಿದೆ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ದೆ. ಸೊ ಎಷ್ಟಾಗಿದೆ ಅಂತ ರಾ ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೇನೆ ಈ ಅಮೌಂಟ್ ಏನ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಯದುವೀರ್ದು ಪಿಗ್ಗಿ ಬ್ಯಾಂಕ್ ಓಪನ್ ಮಾಡಿದೀವಿ. ಕರೆಕ್ಟಾಗಿ ಎಷ್ಟು ಮಂತ್ ಆಯ್ತೆ? ಫೆಬ್ರವರಿ 25th 26 27 ಹಾಕಿದ್ದು ಅನ್ಸುತ್ತೆ. ಇಲ್ಲೇ 1.5 ತಿಂಗಳಿಗೆ ತುಂಬಿಸಾಕ್ಬಿಟ್ಟಿದ್ದಾನೆ. ಯದುವೀರ್ ನೋಡ್ಬೋದು ಫುಲ್ಲು ಇದೆಲ್ಲ. ಸೊ ಕೌಂಟ್ ಮಾಡ್ತೀನಿ ಇವತ್ತು ಎಷ್ಟಿದೆಯೋ ನೋಡಿ. ಏನು ತಕ್ಕೊಡಲ್ಲ ಅವನಿಗೆ, ಎತ್ತಿಡ್ತೀನಿ. ಇನ್ನೊಂದ್ಸಲಿ ತುಂಬೋದಾಗ ಅವ್ನಿಗೆ ಡೆಪಾಸಿಟ್ ಫಿಕ್ಸ್ ಡೆಪಾಸಿಟ್ ಮಾಡೋದಾ ಏನು ಆಗಿರುತ್ತೆ. ಒಂದು 6-7 ಸಾವಿರ ನನ್ನ ಪ್ರಕಾರ. ನೋಡೋಣ. ಸೈಕಲ್ ತಕ್ಕೊಡೋಣ ಅಂತ ಅಂದ್ಕೊಂಡೆ ನಾನು. ನಮ್ಮ ಅಮ್ಮಮ್ಮ ಬೇಡ, ಏನಕ್ಕೆ ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ತೀಯ ದುಡ್ಡು, ತೊಗೊಂಡಿರೋದೆಲ್ಲ ಹಂಗಂಗೆ ಬಿದ್ದಿದೆ, ಏನಾನ ಎತ್ತಿಡು, ಇಲ್ಲಾಂದರೆ ಅವ್ನಿಗೇನಾನ ಮಾಡಿಸು ಅಂತವ್ರೆ. ಅವನ ಹೆಣ್ಮಗು ಆಗಿದ್ರೆ ಏನಾನ ಗೋಲ್ಡ್ ಮಾಡಿಸ್ಬೋದಾಯ್ತು. ಗಂಡು ಮಗು ಏನಕ್ಕೆ ಗೋಲ್ಡ್? ಇದು ಏನು ತಗೊಳ್ಳೋದೆ? ಹಾಂ ಏನು ತಕ್ಕೊಳ್ಳೋಣ ಹೇಳು ಅವನಿಗೆ. ಒಂದೇನು ಮಿಸ್ ಮಾಡಿಲ್ಲ. ಎವ್ರಿ ಡೇ ಹಾಕ್ಸ್. ಅದು ಬಿಟ್ಟು ಚೇಂಜು, ಆಮೇಲೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವ್ರು ಬಂದಾಗ ಕೊಡ್ತಾ ಇರ್ತಾರೆ. ಯಾರನ ಮನೆಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಬಂದರೆ ಏನಾನ ತೊಗೊಬರೋಕ್ಕಾಗಿಲ್ಲ ಅಂದರೆ ಕೊಡ್ತಾರಲ್ಲ, ಅದನ್ನು ಪಿಗ್ಗಿ ಬ್ಯಾಂಕ್ ಹಾಕಿಸ್ಬಿಡ್ತೀನಿ. ಚೇಂಜ್ ಇಷ್ಟಿದೆ ನೋಡಿ. 1.5 ತಿಂಗ್ಳಿಗೆ ನನ್ನ ಮಗ ಇಷ್ಟು ಸೇವ್ ಮಾಡಿದ್ದಾನೆ ದುಡ್ಡು. ಇದೆಲ್ಲ ಅವ್ರ ಅಪ್ಪ ಕೊಟ್ಟಿರೋದು 50s ಎಲ್ಲ. ನೆಕ್ಸ್ಟ್ ಮಂತ್ಗೆ ಅಂದರೆ ಈ ಮಂತ್ಗೆ 50s ಆಗುತ್ತೆ. ನೆಕ್ಸ್ಟ್ ಮಂತ್ ಆಲ್ರೆಡಿ 200 ರೂಪೀಸ್ ನೋಟ್ ಕಟ್ ತಂದಿತ್ತು. ಯಾಕೋ ಎಷ್ಟಿದೆ ಅಂತ ಹೇಳ್ತೀನಿ ತಡಿ, ಹೇಳಿಸ್ಬಿಟ್ಟು. 4,750 ರೂಪೀಸ್ ಇದೆ. ಇವಾಗ ಇದನ್ನ ಎತ್ತಿಟ್ಬಿಟ್ಟು ಚೇಂಜ್ ಎಷ್ಟಿದೆಯೋ 100. ಚೇಂಜ್ ಎಲ್ಲ 100 ರೂಪೀಸ್ ಇದೆ. ಬಟ್ ಮಕ್ಕಳ ಹತ್ರ ಕಾಯಿನ್ಸ್ ಕೊಟ್ಟಾಗ ತುಂಬ ಹುಷಾರಾಗಿರ್ಬೇಕು. ಸರಿ ಆಯ್ತು, ಅಷ್ಟೇ. ಡನ್. ಈ ಮಂತ್ ಡನ್. ಮಕ್ಕೋಬೇಕು ಚಾಮಿ, ಹಂಗೆಲ್ಲ ಮಾಡಬಾರ್ದು. ನೋಡಿ ನೋಡಿ ಮಕ್ಕೋ ಕಡಪ್ಪ ಅಂತ ಮಕ್ಕೋ ಹಂಗೆ. ಇನ್ನು ನಾನು ಕೂಡ ಆಫೀಸ್ಗೆ ಹೊರಟೆ. ಈವ್ನಿಂಗ್ ಬಂದ ಮೇಲೆ ಗೊತ್ತಾಯಿತು ನನಗೆ ಇವತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪದು ಆ್ಯನಿವರ್ಸರಿ ಅಂತ. ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಆಗಿ ರೂಪೇಶ್ ಕೇಕ್ ಆರ್ಡರ್ ಮಾಡಿದ್ರು. ಇದು ಎಗ್ಲೆಸ್ ಕೇಕ್. ನಾವು ಇವಾಗ ಹೆಗ್ಗು ಕೂಡ ತಿನ್ನೋದಿಲ್ಲ, ಹಾಗಾಗಿ ಎಗ್ಲೆಸ್ ಕೇಕ್ನ ಆರ್ಡರ್ ಮಾಡಿದ್ರು. ಯದುವೀರಂತೂ ಯಾವ ಕೇಕ್ ನೋಡಿದ್ರು ಎಕ್ಸೈಟ್ಮೆಂಟು, ಅವನೇ ಕಟ್ ಮಾಡಬೇಕು ಅಂತ. ನೋಡಿ ಹೋಗಿ ಕೂತ್ಕೊಬಿಟ್ಟಿದ್ದಾನೆ. ರಾ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆ ನೀವು ಕೂಡ ಬ್ಲೆಸ್ ಮಾಡಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪಗೆ. చూడప్ప హ్యాపీ
ಇಟ್ಕೊಂಗೆ ಇನ್ನೊಂದ್ಸಲಿ ತಿನ್ಸಿ ಅವನಿಗೆ. ಹೆಂಗಿದೆ ಟೇಸ್ಟು? ಪರ್ಫೆಕ್ಟ್. ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು. ನೀನು ಸಿಹಿ ಕಹಿ ಚಂದ್ರನ್ ಮೀರ್ಸ್ತೀಯ ಕಣ ನೀನು. ಎಷ್ಟು ಎಮ್ಮಿಯಾಗಿ ಕಾಣಿಸುತ್ತೆ ಚಾಕ್ಲೇಟ್. ಇವರಿಬ್ರು ನೋಡಿ ಚಾಕ್ಲೇಟ್ ಫುಲ್ಲ. ಓಕೆ ನನ್ಗೊಂದು ಪೀಸ್ ಕೊಡು. ಅಮ್ಮ ಲಕ್ಷ್ಮಿ ಬರವಾಗ ಬೇಡ ಅನ್ಬಾರ್ದು, ತಗೋಬಿಡ್ಬೇಕು. ಹ್ಯಾಪಿ ಆನಿವರ್ಸರಿ ಪಿನ್ನಮ್ಮ. ಸ್ವಲ್ಪ ತಿನ್ಸೋಣ ಅಂದ್ರೆ ಫುಲ್ಲು ತಿನ್ಬಿಟ್ಟಲ್ಲ ಪಿನ್ನಮ್ಮ. ಥ್ಯಾಂಕ್ ಯು. ಸಖತ್ ಎಮ್ಮಿ ಆಗಿದೆ. ಅದು ನಾವು ತರಿಸಿರೋದು ಕೇಕ್ಲೆಸ್ ಎಗ್ಗು ಅಲ್ಲ, ಎಗ್ಲೆಸ್ ಕೇಕ್ಗೆ ಕೇಕ್ಲೆಸ್ ಎಗ್ ಅಂತಾನೆ. ಹ್ಯಾಪಿ ಆನಿವರ್ಸರಿ ಅಂಕಲ್. ಥ್ಯಾಂಕ್ ಯು. అంత ఒక్కడిని ఇంకా పీక్కొని వస్తే ఎట్లా? I love you. I love you. ಇನ್ನು ಕೇಕ್ ಎಲ್ಲ ತಿಂದು ಮಲ್ಕೊಂಡ್ವಾ. ಅದ್ರ ನೆಕ್ಸ್ಟ್ ಡೇ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂತ ಆನ್ ಮಾಡಿಟ್ಟಿದ್ದೆ, ಮನೆ ಕೆಲಸ ಎಲ್ಲ ಮಾಡೋದು. ಅದು ರೆಕಾರ್ಡೇ ಆಗಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಆಫೀಸ್ಗೆಲ್ಲ ಹೋಗ್ಬಿಟ್ಟು ಬಂದ ಮೇಲೆ ತಿರ್ಗಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಈಗ ನಾವು ಕೋಟ್ರಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮಳೆ ಬೇರೆ ಬರೋ ಥರ ಇದೆ. ಸೊ ಅಲ್ಲೋದ್ಮೇಲೆ ಸಿಗ್ತೇನೆ. ಕೋಟ್ರಸ್ಸಿಗೆ ಬಂದು 2 hours ಆಯಿತು ನನ್ನ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ. ಲಿಟ್ರಲಿ ಎಲ್ಲ ತುಂಬಿಸಿಟ್ಟಿದ್ದೀವಿ ಬ್ಯಾಗ್ ಎಲ್ಲ. ಸೊ ನಾಳೆ ಮಾರ್ನಿಂಗ್ ಬಂದುಬಿಟ್ಟು ಇಲ್ಲಿ ಕಸದವ್ರು ಬರ್ತಾರಲ್ಲ ಅವ್ರಿಗೆ ಕೊಡಬೇಕು. ನೀರೆಲ್ಲ ಬಿಟ್ಟಿದ್ರು, ಕ್ಲೀನಾಗಿ ವಾಶ್ ಮಾಡಿ, ತೊಟ್ಟಿ ಎಲ್ಲ ವಾಶ್ ಮಾಡಿ. ಆ್ಯಂಡ್ ಕಿಚನ್ನು, ದೇವ್ರ ಮನೆ, ಬೆಡ್ರೂಮ್ ಎಲ್ಲ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕು. ನಾಳೆ ಬಂದು ತೊಳ್ಕೊಳ್ತೀನಿ. ಇವಾಗ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ರೂಪೇಶ್ ಆಚೆ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಆಗಾಗ ಮಿಸ್ ಆಗ್ತೀನಿ. ಮಿಸ್ ಆದಾಗ ಇಲ್ಲಿ ಓಡ್ ಬಂದು ಕ್ಲೀನ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತೀನಿ. ಆ್ಯಂಡ್ ಕಾಫಿ ಏನಾದರೂ ಮಾಡೋಣ. ಎಲೆಕ್ಟ್ರಿಕ್ ಸ್ಟವ್ ಎಲ್ಲ ಇಲ್ಲೇ ಇದೆ. ಓಕೆ. ಆ್ಯಂಡ್ ಫಿಲ್ಟ್ರು ಏನು ತೊಗೊಂಡೋಗಿಲ್ಲ ಎಲ್ಲ. ಇಟ್ಸ್ ಓಕೆ. ಆ್ಯಂಡ್ ಒಂದು ಸೋಫಾ ಮಾತ್ರ ತೊಗೊಂಡೋಗಿದ್ದೀನಿ. ದಿವಾನ್ ಕಾಟ್ ಇಲ್ಲೇ ಇರುತ್ತೆ. ಆ್ಯಂಡ್ ಆ ರೂಮಲ್ಲಿ ಮಂಚ, ಬೀರು ಎಲ್ಲ ಹಂಗೆ ಇದೆ. ಪಾಟ್ಸ್ ತೊಗೊಂಡೋಗಿದ್ದೀನಿ. ಖಾಲಿ ಇದೆ ಇವಾಗ. ಆ್ಯಂಡ್ ಮನೆ ಮುಂದೆ ಎಲ್ಲ ನೀರು ಹಾಕಿ ಕ್ಲೀನಾಗಿ ಎಷ್ಟು ಕಸ ಇತ್ತು ಗೊತ್ತಾ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಅಷ್ಟೇ, ಶೀಘ್ರದಲ್ಲೇ ಹೋಮ್ ಟೂರ್ ಕೂಡ ಮಾಡ್ತೀನಿ. ಸ್ಟೇ ಟ್ಯೂನ್. ಕೋಟ್ರಸಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ತಿರ್ಗಾ ನಾವು ನಮ್ಮ ಮನೆಗೆ ಬಂದ್ವಿ. ಆಚೆ ನಿಂತ್ಕೊಂಡು ನೋಡ್ತಾ ಇದ್ದೆ ಯದುವೀರ್ ಏನು ಮಾಡ್ತಾ ಇದ್ದಾನೆ ಅಂತ. ನೋಡಿ ಏನು ಮಾಡಿದ್ದಾನೆ. ಹಾಯ್ ದುದ್ದ. ಯಾರು ಕಚ್ಚಿದ್ದಾನೆ? ಯಾರು ಕಚ್ಚಿದ್ದು? ಯಾರು? ಹೌದಾ? ಅಳ್ತಾ ಇದೆಯಾ ಅದಕ್ಕೆ? ಅಯ್ಯೋ, ಎಲ್ಲಿ ಅಮ್ಮ? ಏನ್ ಬಾಬಾ ಹಂಗ್ ಕಚ್ಚವನೆ? ಯಾಕೆ ತುವೀರ್? ನನಗೆ ಅದನ್ನ ನೋಡಿ ಶಾಕೇ ಆಗೋಯ್ತು. ಪಾಪ ಅವಳಿಗೆ ರಕ್ತ ಬರೋ ಥರ ಕಚ್ಚಿದ್ದಾನೆ.
ಆಟ ಆಡ್ತಾ ಇದ್ನಂತ ಹಂಗೆ ಕಚ್ಬಿಟ್ಟಿದ್ದಾನೆ. ನನಗೆ ಗೊತ್ತಿಲ್ಲ ಇದೆಲ್ಲ ಎಲ್ಲಿಂದ ಕಲ್ತ್ಕೊಂಡೋ ಏನೋ ಅಂತ. ಪಾಪ ಅವಳನ್ನ ಸಮಾಧಾನ ಮಾಡಿ ಚಾಟ್ಸ್ ತರಿಸಿದ್ರು ರೂಪೇಶು. ಚಾಟ್ಸ್ ಎಲ್ಲ ತಿಂದ್ವಿ. ಅದಾದ್ಮೇಲೆ ತಿರ್ಗಾ ಇದು ನೆಕ್ಸ್ಟ್ ಡೇ ವ್ಲಾಗ್. ನೋಡಿ ಏನು ಗೊತ್ತಾ, ಕಂಪ್ಲೀಟ್ ವಿಡಿಯೋನ ನಂಗೆ ಮಾಡೋಕೆ ಆಗ್ತಾ ಇಲ್ಲ. ಆಫೀಸು ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ ನನಗೆ. ನಮ್ಮ MD ಹತ್ರ ತಿರ್ಗಾ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಲೈಕ್ ಆಲ್ಟರ್ನೇಟಿವ್ ಡೇಸಲ್ಲಿ ಬಂದು ವರ್ಕ್ನ ಮಾಡ್ತೀನಿ ಅಂತ. ಮೇಲ್ ಹಾಕಿದ್ದೀನಿ, ಇನ್ನೂ ನನಗೆ ರಿಪ್ಲೈ ಏನೂ ಬಂದಿಲ್ಲ. ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೇಳ್ತೀನಿ ಏನಾಯಿತು ಎತ್ತ ಕತೆ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ತಿರ್ಗಾ ನಾನು ಸೈಟ್ಗೆ ಹೋಗಿದ್ದೆ. ಮಧ್ಯಾಹ್ನ ಲಂಚ್ ಟೈಮಲ್ಲಿ ಅಲ್ಲಿ ಒಂದು ನರ್ಸರಿ ಇದೆ ಅಂತ ಹೇಳಿದರು, ಅಲ್ಲಿ ಹೋಗಿದ್ದೆ ನೋಡೋಕ್ಕೆ. ಚೆನ್ನಾಗಿತ್ತು ಪ್ಲ್ಯಾನ್ಸು, ಬಟ್ ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಹಾಗಾಗಿ ನಾನು ರೂಪೇಶ್ಗೆ ಹೇಳಿದೆ ನೆಕ್ಸ್ಟ್ ವೀಕ್ ಲಾಲ್ಬಾಗ್ ಹೋಗಿ ಅಲ್ಲೇ ತೊಗೊಬಂದ್ಬಿಡೋಣ, ಸ್ವಲ್ಪ ಕಮ್ಮಿಗೆ ಚೆನ್ನಾಗಿರೋದು ಸಿಗುತ್ತೆ ಅಂತ ಅಂದ್ಕೊಂಡು. ಅದಾದಮೇಲೆ ಸೆರಾಮಿಕ್ ಪಾರ್ಟ್ಸ್ ಕೂಡ ನೋಡಿದೆ, ತುಂಬಾ ಕಾಸ್ಟ್ಲಿ ಇತ್ತು. ಆಮೇಲೆ ಪಿಂಗಾಣಿ ಜಾರ್ಸ್ ಅಂತಾರಲ್ಲ ಅದನ್ನು ನೋಡಿದೆ, ಅದನ್ನು ಕಾಸ್ಟ್ಲಿ ಆಗಿತ್ತು. ಹಾಗೆಯೇ ಇಂದ್ರಾನಗರ್ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ನಾಳೆ ಗುರುಪ್ರವೇಶ ಇತ್ತು, ಅದ್ರ ಹಿಂದಿನ ದಿವಸ ಎಲ್ಲ ನಾವು ಕೀ ಹ್ಯಾಂಡ್ ಓವರ್ ಮಾಡೋಕ್ಕೂ ಮುಂಚೆ ಅಲ್ಲಿ ರಂಗೋಲೆ ಎಲ್ಲ ಹಾಕೋರು ಬಂದು ಇಷ್ಟು ಕ್ಲೀನಾಗಿ ರಂಗೋಲೆ ಎಲ್ಲ ಹಾಕಿದ್ರು. ಹಾಗೆ ನಮ್ಮದು ಚಿಕ್ಕ ಪುಟ್ಟ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಫೈನಲ್ ಫಿಕ್ಸ್ ಮಾಡೋದಿತ್ತಲ್ಲ, ಅದನ್ನೆಲ್ಲ ಫಿಕ್ಸ್ ಮಾಡಿ ಒಂದ್ಸಲಿ ಟೆಸ್ಟಿಂಗ್ ಎಲ್ಲ ಮಾಡ್ಕೋತಿದ್ದಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಂಡ್ ವೇದು ಲಡ್ಡು ಬರ್ಗರ್ ಬೇಕು ಅಂದರು. ಸರಿ ಆಯಿತು ಅಂತ ಬರ್ಗರ್ ಆರ್ಡರ್ ಮಾಡಿದೆ. ಸ್ಪ್ಲಿಟ್ಸ್ ವಿಲನ್ಸ್ ನೋಡೋಣ ಅಂತ ಸುಮ್ಮನೆ ಹಾಕಿದೆ. ನನಗೇನು ಇಷ್ಟ ಆಗಿಲ್ಲ, ನನಗೆ ಯಾಕೋ ಇಷ್ಟ ಆಗಿಲ್ಲ ಅಷ್ಟೇ, ನಾನು ನೋಡಲ್ಲ, ಸುಮ್ಮನೆ ಹಾಕಿ ಬಿಟ್ಟಿದ್ದೆ. ನನಗೆ ಇಷ್ಟ ಆಗಿಲ್ಲ, ತಿರುಗಿ ಚೇಂಜ್ ಮಾಡಿಬಿಟ್ಟೆ. ಅದಾದಮೇಲೆ ಯದುವೀರು ಎಲ್ಲರೂ ಕೆಳಗಡೆ ಆಟ ಆಡ್ತಾಯಿದ್ರು. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ, ಇದು ಲಾಸ್ಟ್ ಮಂತ್ ವಿಡಿಯೋ. ನೀವು ಇವಾಗೇನು ಡೆಕೋರೇಷನ್ ನೋಡ್ತಾ ಇದ್ದೀರಲ್ಲ, ಇದು ಹಾಕೋಣ ಅಂದ್ಕೊಂಡು ನನಗೆ ಹಾಕೋಕ್ಕೆ ಆಗಿಲ್ಲ. ಆ್ಯಂಡ್ ಫೈನಲಿ ಇವತ್ತು ಹಾಕ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ನಿಮ್ಮದು ಪ್ರಿನ್ಸ್ ಚಾಯ್ ಇನ್ನೊಂದೆಲ್ಲ ಅಂಕಲ್ ಓಪನ್ ಮಾಡಿದ್ದೀವಿ ಅಂತ ಹೇಳಿದ್ರಿ, ಎಲ್ಲಿ ಓಪನ್ ಮಾಡಿದ್ದೀರಾ, ನೀವೇ ಓಪನ್ ಮಾಡಿರೋದಾ, ಯಾರು ಓಪನ್ ಮಾಡಿರೋದು, ಎತ್ತಾಕತ್ತೆ ಅಂತೆಲ್ಲ ಕಾಮೆಂಟ್ ಸೆಕ್ಷನ್ ಕೇಳ್ತಾ ಇದ್ರಿ. ಆ್ಯಂಡ್ ಫೈನಲಿ ಇವತ್ತು ಹಾಕ್ತಾ ಇದ್ದೀನಿ ನೋಡಿ. ಸೊ ಯಲಹಂಕ BBMP ಆಫೀಸ್, ನ್ಯೂ ಟೌನ್ BBMP ಆಫೀಸ್ ಲೈಬ್ರರಿ ಇದೆಯಲ್ಲ, ಸೊ ಅದರ ಆಪೋಸಿಟಲ್ಲೇ ಪ್ರಿನ್ಸ್ ಚಾಯ್ ಇನ್ನೊಂದು ಬ್ರಾಂಚ್ ಕೂಡ ಓಪನ್ ಮಾಡಿದ್ದೀವಿ. ಇದು ಬಂದು ನಮ್ಮ ಚಿಕ್ಕತ್ತೆ ನಮ್ಮ ಚಿಕ್ಕ ಮಾವ ಇಬ್ಬರು ಸೇರಿಕೊಂಡು ಈ ಒಂದು ಬ್ರಾಂಚ್ನ ಓಪನ್ ಮಾಡಿದ್ದಾರೆ. ಹಾಗೆ ಫ್ರಾಂಚೈಸಿಗೆ ಎಷ್ಟೊಂದು ಎಂಕ್ವೈರೀಸ್ ಬಂದಿದೆ. ಖಂಡಿತ ಎಲ್ರಿಗೂ ನಾನು ತಿಳಿಸ್ಕೊಡ್ತೀನಿ ಏನು ಎತ್ತಕತೆ, ಫ್ರಾಂಚೈಸಿಸ್ ಹೆಂಗೆ ತೊಗೋಬೇಕು ಏನು ಅನ್ನೋದನ್ನೆಲ್ಲ. ಮೇ ಬಿ ಇನ್ನೊಂದು 2-3 ಡೇಸಲ್ಲಿ ನಾನು ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕ ಮಾವ ಕೂತಿದ್ದಾರೆ. ಸೊ ಸೇಮ್ ನಮ್ಮ ಏನಂತಾರೆ ಫ್ಯಾಮಿಲಿ ಪುರೋಹಿತರಿದ್ರಲ್ಲ, ಸೊ ಅವರೇ ಬಂದು ಇಲ್ಲೂ ಕೂಡ ನೋಡಿ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಇದು ನಾನೇ ಹಾಕಿದ್ದು ರಂಗೋಲೆ, ಅರ್ಜೆಂಟಲ್ಲಿ ಹಾಕಿದ್ದೀನಿ. ಎಷ್ಟೊಂದು ಜನ ಹೇಳ್ತಾ ಇದ್ರಿ ಸೌಂದರ್ಯ ನಿಮ್ಮ ಟೀ ನಾವು ಟೇಸ್ಟ್ ಮಾಡಬೇಕು, ದೊಡ್ಡಬಳ್ಳಾಪುರಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಯಲಹಂಕ ನ್ಯೂ ಟೌನ್ ಆಪೋಸಿಟ್ ಟು BBMP ಆಫೀಸ್, ಹಾಗೆ ಲೈಬ್ರರಿ, ಗವರ್ಮೆಂಟ್ ಲೈಬ್ರರಿ ಇದೆಯಲ್ಲ ಅದರ ಆಪೋಸಿಟಲ್ಲೇ ಓಪನ್ ಮಾಡಿದ್ದೀವಿ. ಖಂಡಿತ ಬಂದು ಟೇಸ್ಟ್ ಮಾಡಿ. ಹಾಗೆ ಎಷ್ಟೊಂದು ಜನ ನಾಗರಬಾವಿಯಿಂದ, ಕೆಂಗೇರಿಯಿಂದ ಎಲ್ಲ ಕಡೆಯಿಂದನೂ ಬಂದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಟೇಸ್ಟ್ ಮಾಡಿದ್ದೀರಾ ನಮ್ಮ ಅಂಗಡಿಗೆ ಬಂದು. ಆ್ಯಂಡ್ ಅವರೆಲ್ಲ ಬಂದಾಗ ನಮ್ಮ ಡ್ಯಾಡಿ ಹತ್ರ ಮಾತಾಡಿಸಿ, ನಮ್ಮ ಡ್ಯಾಡಿಯಿಂದ ಫೋನ್ ಮಾಡಿಸಿ ನನ್ನ ಜೊತೆ ಮಾತಾಡಿದ್ದಾರೆ. ಹಾಗೆ ಈ ಬ್ರಾಂಚ್ಗೂ ಕೂಡ ಬಂದು ಎಷ್ಟೊಂದು ಜನ ನನ್ನ ಹೇಳೇ ಇಲ್ಲ ಯೂಟ್ಯೂಬಲ್ಲಿ, ಬಟ್ ಆದ್ರೂ ಅಲ್ಲಿ ಬಂದು ನಮ್ಮ ಅತ್ತೆ ಹತ್ರದಿಂದ ನನಗೆ ಫೋನ್ ಮಾಡಿಸಿ ಮಾತಾಡ್ಸಿದ್ದೀರಾ ಕೂಡ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಾಲ್ ಮಾಡಿ ಮಾತಾಡ್ಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಂದು ಇಲ್ಲಿ ಕೂಡ ಟೇಸ್ಟ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯನ ಶೇರ್ ಮಾಡಿ. ಅಲ್ಲಿ ಬಂದರೆ ನೀವು ನನ್ನ ಜೊತೆ ಮಾತಾಡೋಕ್ಕೂ ಕೂಡ ನಿಮಗೆ ಚಾನ್ಸ್ ಸಿಗುತ್ತೆ. ಸೊ ಖಂಡಿತ ಬಂದು ಟೇಸ್ಟ್ ಮಾಡಿ, ಓಕೆನಾ. ಈಗ ನೋಡಿ ಯದುವೀರ್ ಏನೆಲ್ಲ ಮಾಡ್ತಾ ಇದ್ದಾನೆ ಸರ್ಕಸ್ಸು ಅಂದ್ಬಿಟ್ಟು ಹಾಕ್ತೀನಿ. ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ಸುಪ್ರತಿಷ್ಠಿತಮಸ್ತು ಧ್ರುವಂತೆ ರಾಜಾವರುಣೋ ಅಯಂ ಮುಹೂರ್ತೋಸ್ತು ಮುಹೂರ್ತೋಸ್ತು.
ಈ ವ್ಲಾಗ್ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರಬೇಕು, ಯಾಕಂದರೆ 4 ದಿವಸದ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಲ್ಲ. ಸೊ ಸಾರಿ. ಈ ಒಂದು ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಂತ ಕಂಪ್ಲೀಟ್ ವಿಡಿಯೋನ ಶೂಟ್ ಮಾಡಿ ಹಾಕ್ತೀನಿ, ಓಕೆನಾ? ಆ್ಯಂಡ್ ನೋಡ್ಬೋದು ಯದುವೀರು ನಾನು ಏನು ಇಷ್ಟಪಟ್ಟು ಬಂದನೋ ಈ ಮನೆಗೆ ಅದು ನೆರವೇರ್ತಾ ಇದೆ. ಯದುವೀರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾನೆ, ಎಲ್ಲರ ಜೊತೆ ಬೆರೀತಾ ಇದ್ದಾನೆ, ಆಟ ಆಡ್ತಿದ್ದಾನೆ. ಈವ್ನಿಂಗ್ ಆದರೆ ಅವ್ನಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ಸಂಜೆ ಕೆಳಗಡೆ ಆಟ ಆಡೋಕ್ಕೆ ಕಳಿಸ್ತೀನಿ. ಅಲ್ಲಿರೋ ಮಕ್ಕಳೆಲ್ಲ ಇವಾಗ ಅವ್ನಿಗೆ ಫ್ರೆಂಡ್ಸ್ ಆಗಿದ್ದಾರೆ, ಎಲ್ಲರ ಜೊತೆ ಆಟ ಆಡ್ತಾನೆ. ವೇದು ಲಡ್ಡು ಕೂಡ ಇಲ್ಲಿಗೆ ಬರ್ತಾರೆ ಆಟ ಆಡೋದಕ್ಕೆ. ತುಂಬಾನೇ ಖುಷಿ ಆಯಿತು. ರಾ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ.